ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇವತ್ತು ನಾನು ನಿಮಗೊಂದು ಆತಂಕಕಾರಿ ಕತೆ ಹೇಳ್ತೀನಿ. ಅದೇನೆಂದರೆ, ನಮ್ಮ ಸಾಗರದ ಆಳದಲ್ಲಿ ಭಾರೀ ತಳಮಳ ಪ್ರಾರಂಭ ಆಗಿದೆ. ಈ ತಳಮಳ ಸಾಗರದ ಸಂಪತ್ತನ್ನೇ ಆಪೋಷಣೆ ತಗೊಳ್ತಿದೆ. ಅಷ್ಟೇ ಅಲ್ಲ, ಮತ್ಸ್ಯ ಸಂಪತ್ತನ್ನೇ ಸರ್ವನಾಶ ಮಾಡ್ತಿದೆ. ಕರಾವಳಿ ಮಂದಿ ಇದರಿಂದಾಗಿ ಕಳವಳಗೊಂಡಿದ್ದಾರೆ. ಹಾಗಾದರೆ ಆ ತಳಮಳ ಯಾವುದು? ತಳಮಳಕ್ಕೆ ಕಾರಣ ಏನು? ಕರಾವಳಿ ಮಂದಿಗೆ ಬಂದ ಆಪತ್ತೇನು? ಇದನ್ನೆಲ್ಲ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಶಾಂತವಾಗಿದೆ, ಪ್ರಶಾಂತವಾಗಿದೆ. ಸಾಗರ ದಾಳದ ಜಗತ್ತು ಮನಮೋಹಕವಾಗಿದೆ. ಅದು ಬಣ್ಣ ಬಣ್ಣದ ಲೋಕ, ಕೋಟ್ಯಾಂತರ ಜೀವಿಗಳ ನಿಗೂಢ ತಾಣ. ಅಗರ್ಭ ಶ್ರೀಮಂತಿಕೆಯನ್ನ ತನ್ನ ಒಡಲೊಳಗೆ ಹುದುಗಿಸಿಟ್ಟಿಕೊಂಡಿರೋ ಅಚ್ಚರಿಯ ಆಗರ. ಈ ಲೋಕ ಕೋಟ್ಯಾಂತರ ಮಂದಿಯ ಅನ್ನದ ಬಟ್ಟಲೂ ಹೌದು. ಆದರೆ ಈಗ ಈ ಅನ್ನದ ಬಟ್ಟಲಿಗೆ ಹುಳ ಬೀಳ್ತಿದೆ. ಅದು ಹೇಗೆ ಗೊತ್ತಾ? ಸಾಗರದ ಆಳದಲ್ಲಿ ಭಾರೀ ತಳಮಳ ಆರಂಭವಾಗಿದೆ. ಈ ತಳಮಳಕ್ಕೆ ಜಲಚರಗಳು ಸಿಕ್ಕು ಒದ್ದಾಡುತ್ತಿವೆ, ಸಾವಿನಂಚಿಗೆ ಸಾಗುತ್ತಿವೆ ಅನ್ನೋ ಸುದ್ದಿ ತಿಳಿಯಿತು. ಈ ಶಾಕಿಂಗ್ ನ್ಯೂಸ್ನ ಸತ್ಯಾಸತ್ಯತೆ ತಿಳಿಯಲು ಕವರ್ ಸ್ಟೋರಿ ತಂಡ ಕರಾವಳಿಯತ್ತ ತೆರಳಿಯೇ ಬಿಟ್ಟಿತು. ಸಾಗರದಾಳದ ತಳಮಳ ಪ್ರಪಂಚದೆಲ್ಲೆಡೆ ಕಂಡುಬರುತ್ತಿವೆ. ಅದರಲ್ಲೂ ಮುಖ್ಯವಾಗಿ ಭಾರತದ ಕರಾವಳಿಯಲ್ಲಿ ಈ ತಳಮಳ ವಿನಾಶದ ಬಿರುಗಾಳಿಯನ್ನೇ ಎಬ್ಬಿಸುತ್ತಿದೆ. ಮೀನಿನ ಸಂತತಿಯ ಬಗ್ಗೆ ತುಂಬ ಡಿಫರೆನ್ಸ್ ಇದೆ. ಆವಾಗ ನಾವು ಬರೇ ಒಂದು ನಿಮ್ಮ ನಾಟಿ ಮೈಲ್ಕಲ್ಲಿ ನಮಗೆ ಗೊತ್ತಾಗ ನಮ್ಮದೆಲ್ಲ ಮಾರು ಹೇಳ್ತೇವೆ ನಾವು. ಆ ಥರ ಒಂದು 10 ಮಾರು 5 ಮಾರು ಈ ಥರ ಇಲ್ಲ ಎಲ್ಲಿ ಹಾಕಿದರೂ ಮೀನಿನ ರಾಶಿ ಇದೆ. ಇವಾಗ ಅದಿಲ್ಲ. ನಮಗೆ ಲಾಭ ಅಂದರೆ ಮೀನು ಬಂದರೆ ಅದರಿಂದ ದಿನ ಹೋಗ್ತದೆ, ತುಂಬ ಜನರಿಗೆ ಕೆಲಸ ಆಗ್ತದೆ. ಈಗ ಹೆಚ್ಚಿನ ದಿನದಿಂದ ಮೀನಿಲ್ಲ, ತುಂಬ ಕಡಿಮೆ ಇದೆ ಫಿಶಿಂಗ್ ಎಲ್ಲ. ಈ ಬಿರುಗಾಳಿಗೆ ಸಿಕ್ಕು ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜಲಚರಗಳು, ಪಕ್ಷಿಗಳು ನಾಶವಾಗ್ತಿವೆ. ಹಾಗಾದ್ರೆ ಈ ತಳಮಳಕ್ಕೆ, ವಿನಾಶದ ಬಿರುಗಾಳಿಗೆ ಕಾರಣ ಏನು ಅಂತ ತಿಳಿಯಲು ಹೊರಟ ನಮಗೆ ಸಿಕ್ಕ ಉತ್ತರ ಏನು ಗೊತ್ತಾ? ಪ್ಲಾಸ್ಟಿಕ್ ಅನ್ನೋ ಭಸ್ಮಾಸುರನೇ ಈ ಎಲ್ಲ ತಳಮಳಕ್ಕೆ ಕಾರಣ. ಪ್ಲಾಸ್ಟಿಕ್ ಕಂಪ್ಲೀಟ್ ಸರ್ವನಾಶ ಮಾಡಿದೆ. ಈಗ ಇಲ್ಲಿ ಒಂದು ಸಾಧಾರಣ ಒಂದು 50-25 ಮೀಟರ್ನಲ್ಲಿ ಬಲೆ ಹಾಕಿದರೆ ಖಾಲಿ ಪ್ಲಾಸ್ಟಿಕ್ಕೇ, ಮೀನಿಲ್ಲ ಆ ಬಲೆಯಲ್ಲಿ, ಖಾಲಿ ಪ್ಲಾಸ್ಟಿಕ್ಕೇ ಬರ್ತದೆ. ಹೌದು, ಪ್ಲಾಸ್ಟಿಕ್ ಬಳಕೆ ಜಲಚರಗಳ ಬಾಳಿಗೆ ಉರುಳಾಗಿದೆ. ನಾವು ಬಳಸೋ 70% ವಸ್ತುಗಳು ಪ್ಲಾಸ್ಟಿಕ್ನದ್ದಾಗಿವೆ. ಇವುಗಳನ್ನು ಬಳಸಿ ಎಲ್ಲೆಂದರಲ್ಲಿ ಬಿಸಾಡ್ತೀವಿ, ಕಸದ ರಾಶಿಗೆ ಸೇರಿಸ್ತೀವಿ. ಈ ಕಸದ ರಾಶಿನ ನದಿಗೋ ಸಾಗರಕ್ಕೋ ಎಸಿತೀವಿ. ಗ್ರಾಮ ಪಂಚಾಯತ್ಗಳು ಕಸವನ್ನು, ತ್ಯಾಜ್ಯವನ್ನು ತೆಗೆದು ಹೊಳೆಗೆ ಹಾಕ್ತಾರೆ. ನಾವು ಇಲ್ಲಿಯೂ ನೋಡ್ತಾ ಇದ್ದೇವೆ, ಒಂದು ಇದರದ್ದು ಅಂಗಡಿಗಳು ಅದು ಕೋಳಿ ಕ್ಲೀನ್ ಮಾಡಿ ಅದನ್ನೆಲ್ಲ ತಂದು ತೆಗೆದು ಬ್ರಿಡ್ಜಲ್ಲಿ ನಿಂತು ಕೆಳಗೆ ಹಾಕಿ ಹೋಗುವಂಥದ್ದು ಸಾಮಾನ್ಯವಾಗಿ ಕಾಣುವಂಥ ದೃಶ್ಯ. ಅದರೊಟ್ಟಿಗೆ ಇವೆಲ್ಲ ಪ್ಲಾಸ್ಟಿಕ್ ಚೀಲಗಳನ್ನು ಇವನ್ನೆಲ್ಲ ಹಾಕ್ತಾನೆ. ಕೆಲವೊಮ್ಮೆ ಮಳೆ ನೀರು ಪ್ಲಾಸ್ಟಿಕ್ ಇನ್ನಿತರೆ ವಸ್ತುಗಳನ್ನು ಕೊಚ್ಚಿಕೊಂಡು ಹೋಗಿ ನದಿಗೆ ಸೇರಿಸುತ್ತೆ, ನದಿ ಸಾಗರ ಸೇರುತ್ತೆ. ಹೀಗೆ ಸಾಗರ ಅನ್ನೋದು ಮನುಷ್ಯನ ತ್ಯಾಜ್ಯ ಸಂಗ್ರಹಿಸೋ ಕಸದ ಬುಟ್ಟಿಯಾಗಿದೆ. ಅದು ಎಲ್ಲ ಬಂದು ನದಿ ಮುಖೇನ ಸಮುದ್ರಕ್ಕೆ ಹೋಗ್ತದೆ. ಹಾಗೂ ಇಲ್ಲಿ ಕೂಡ ನಮಗೆ ಬಹಳ ಪರಿಸರ ಹಾಳಾಗ್ತಾ ಉಂಟು. ಇಲ್ಲಿಂದ ರಾಶಿ ಬೀಳ್ತದೆ. ಅದರಲ್ಲೂ ಕರ್ನಾಟಕದ ಕಡಲ ತೀರ ಅಕ್ಷರಶಃ ಕಸದ ಕೊಂಪೆಯಾಗಿದೆ. ಇಲ್ಲಿನ ಸಾಗರದ 400 ಅಡಿವರೆಗೆ ಹೋದ್ರೂ ಪ್ಲಾಸ್ಟಿಕ್ ತ್ಯಾಜ್ಯ ಸಿಗುತ್ತಂತೆ. ಇಲ್ಲಿಗೆ ಪ್ರತಿದಿನ 6,000ಕ್ಕೂ ಹೆಚ್ಚು ಬಗೆಯ ಪ್ಲಾಸ್ಟಿಕ್ ವಸ್ತುಗಳು ಬಂದು ಸೇರುತ್ತವಂತೆ. ಒಂದು ದಿವಸಕ್ಕೆ 60,000 ಪ್ಲಾಸ್ಟಿಕ್ ನಮ್ಮ ಸಮುದ್ರಕ್ಕೆ ಬೀಳ್ತದೆ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಷ್ಟರ ತನಕ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋದಿಲ್ಲ. ಇದರ ಪರಿಣಾಮದಿಂದಲೇ ಕರ್ನಾಟಕದ ಕರಾವಳಿಯಲ್ಲಿ ತೀವ್ರ ಮತ್ಸ್ಯಕ್ಷಾಮ ಎದುರಾಗಿದೆ. 40% ಮೀನ ಸಂತತಿಯೇ ನಾಶವಾಗಿದೆ. ಮೀನುಗಾರರು ಮೀನು ಸಿಗದೆ ಕಂಗಾಲಾಗಿದ್ದಾರೆ.
300-400 ಮೀಟರ್ ತನಕ ಸಮುದ್ರದ ಅಡಿಯಲ್ಲಿ ಪ್ಲಾಸ್ಟಿಕ್ ತುಂಬಿ ಹೋಗಿದೆ. ಇದರಿಂದ ಮೀನಿನ ಮರಿ ಹಾಗೂ ಮೀನಿನ ಸಂತತಿ ಹಾಗೆ ಇದಕ್ಕೆ ಒಂದು ಈ ಮೀನು ಒಂದು ಕಾವು ಕೊಡುವ ಇದು ಎಲ್ಲ ನಾಶವಾಗಿ ಇವಾಗ ಒಂದು ಸಾಧಾರಣ ಎಲ್ಲ ಸಂತತಿ ನಾಶವಾಗಿದೆ ಮೀನಿನ. ಕಳೆದ 3 ವರ್ಷಗಳಲ್ಲಂತೂ ಕರ್ನಾಟಕದ ಕರಾವಳಿಯಲ್ಲಿ ಮೀನಿನ ಸಂತತಿ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಮೀನುಗಾರರಿಗೆ ನಮ್ಮ ಸಾಗರದಾಳದಲ್ಲಿ ಮೀನೇ ಸಿಗುತ್ತಿಲ್ಲವಂತೆ. ಅವರು ಮಹಾರಾಷ್ಟ್ರದ ಗಡಿ ದಾಟಬೇಕಾಗಿದೆಯಂತೆ. ಯಾಕಂತ ಹೇಳಿದರೆ ಯಾಂತ್ರೀಕರಣವಾದ ನಂತರ ಮೊದಲು ಸಾಂಪ್ರದಾಯಿಕ ಮೀನಿರುವಾಗ ಅಲ್ಲೇ ಕಸ್ಬು ಮಾಡಿ ಅಲ್ಲೇ ಬರ್ತಿದ್ರು, ಭಾಳ ದೂರ ಹೋಗ್ಲಿಕ್ಕೆ ಸಿಗ್ತಿದ್ದಿಲ್ಲ. ಆವಾಗ ಹೇರಳ ಮೀನಿತ್ತು. ಈಗ ಯಾಂತ್ರೀಕರಣ ಆದ್ದರಿಂದ ಈ ಉದಾಹರಣೆಗೆ ಮಲ್ಪೆ ಇದ್ದರೆ ಮಹಾರಾಷ್ಟ್ರ ತನಕ ಹೋಗ್ತಾರೆ, ಇಲ್ಲಿಂದ ಕೇರಳ ತನಕ ಹೋಗ್ತಾರೆ. ಬೆನ್ನಟ್ಟಿ ಮೀನು ಹಿಡಿಯುವ ಪರಿಸ್ಥಿತಿಯಿಂದ ಈ ಪರಿಸ್ಥಿತಿ ಬಂದಿದೆ. ಹೊಟ್ಟೆಪಾಡಿಗೆ ಮೀನು ಹುಡುಕುತ್ತಾ ಮಹಾರಾಷ್ಟ್ರದ ಗಡಿ ದಾಟಿದ್ರೆ ಅಲ್ಲಿನ ಪೊಲೀಸರ ದೌರ್ಜನ್ಯ ನಮ್ಮ ಮೀನುಗಾರರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮೀನು ಸ್ವಲ್ಪ ಕಡಿಮೆ ಸರ್ ಈಗ. ಮತ್ತು ನಾವೀಗ ಮಹಾರಾಷ್ಟ್ರ ಸೈಡ್ ಹೋಗ್ಬೇಕು ಮೀನು ಹಿಡಿಯೋಕ್ಕೆ. ಅಲ್ಲಿಂದ ಕೆಲವು ಕಸ್ಟಮ್ಸ್ ಅಧಿಕಾರಿಗಳು ನಮ್ಮನ್ನು ಒಂದು 16-20 ಮಾಲ್ವಾಡ್ ಸರ್ತ ಪೊಸಿಷನ್ 16-20 ಅಲ್ಲೆಲ್ಲ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ಆಪ್ತಾ ಕೇಳ್ತಾರೆ. 2,000, 3,000, 5,000 ಫಸ್ಟ್ ಬಂದು 10,000 ಬೇಡಿಕೆ ಇಡ್ತಾರೆ. ಕಡೆ 1,000, 2,000 ತಗೊಂಡು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಮತ್ಸ್ಯೋದ್ಯಮವನ್ನೇ ನಂಬಿರುವ ಮಂದಿಗೆ ಸಾಗರದಾಳದ ಈ ಬೆಳವಣಿಗೆ ನುಂಗಲಾರದ ತುತ್ತಾಗಿದೆ. ಕರುನಾಡ ಕರಾವಳಿಯಲ್ಲಿ ಲಕ್ಷಾಂತರ ಮಂದಿ ಮತ್ಸ್ಯೋದ್ಯಮವನ್ನೇ ನಂಬಿ ಬದುಕುತ್ತಿದ್ದಾರೆ. ಇವರ ಬದುಕಿಗೆ ಕೊಳ್ಳಿ ಇಡುತ್ತಿರುವ ಪ್ಲಾಸ್ಟಿಕ್ನ ಸಂಪೂರ್ಣ ನಿಷೇಧಕ್ಕೆ ಕರ್ನಾಟಕ ಸರ್ಕಾರ ಅದ್ಯಾಕೆ ಮನಸ್ಸು ಮಾಡುತ್ತಿಲ್ಲ ಅನ್ನೋದು ಮೀನುಗಾರರ ಪ್ರಶ್ನೆ. ಮತ್ಸ್ಯ ಸಂಪತ್ತು ನಮ್ಮ ನಾಡಿನ ಅಮೂಲ್ಯ ಸಂಪತ್ತು. ಆದರೆ ಆ ಅಮೂಲ್ಯ ಸಂಪತ್ತನ್ನು ನಾವು ಕೈಯಾರೆ ನಾಶಪಡಿಸ್ತಿದ್ದೀವಿ. ಪ್ಲಾಸ್ಟಿಕ್ ಅನ್ನೋ ವಿಷ ಅದು ಹೇಗೆ ಈ ಸಂಪತ್ತನ್ನು ನಾಶಪಡಿಸ್ತಿದೆ ಅನ್ನೋದನ್ನು ತಿಳಿಸ್ತೀನಿ ಸಣ್ಣ ಬ್ರೇಕ್ನ ನಂತರ.